ಇಷ್ಟು ಒಂದು ಟ್ರೇ ಥರ ಡಿಸೈನ್ ಮಾಡ್ಕೊಳ್ಳೋದು. ಹಿಂಗೆ ಚೌಕಟ್ಟು ಹಾಕೊಳ್ಳೋದು, ಮಧ್ಯ ಚೌಕಟ್ಟು ಹಾಕೊಳ್ಳೋದು, ಹಿಂಗೆ ಈ ಮಧ್ಯ ಒಂದು ಚೌಕಟ್ಟು. ಇವಿಷ್ಟು ಚೌಕ ಆದರೆ ಇನ್ನು ಕಾಲು ಭಾಗ ಜಾಸ್ತಿ ಇರುತ್ತೆ, ಇನ್ನು ಕಾಲು ಭಾಗ ಜಾಸ್ತಿ. ಇದು ಚೌಕ, ಇದು ಚೌಕ ಆದರೆ ಕಾಲು ಭಾಗ ಜಾಸ್ತಿ. ಅಂದರೆ ಹೀಗೆ ಒಂಚೂರು ಉದ್ದ ಬರಬೇಕಷ್ಟೆ, ಹೀಗೆ ಉದ್ದ, ಅಗಲ ಕಮ್ಮಿ. ಇವಾಗ ನೋಡಿರಿ, ಈ ಥರ ಕಟ್ ಮಾಡ್ಕೊಳ್ರಿ. ಈ ಥರ ಕಟ್ ಮಾಡ್ಕೊಳ್ಳೋಕೆ ಬರುತ್ತಲ್ಲ, ಏನೋ ಒಂದು ಡಿಸೈನು ನಿಮಗೆ ಮನಸ್ಸಿಗೆ ಬಂದಿದ್ದನ್ನು ಇಲ್ಲಿ ಅಳತೆ ತಗೊಂಡು ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಉದ್ದ ಇರುತ್ತೋ ಅಷ್ಟು ಮಾತ್ರ ತಗೊಳ್ರಿ. ಅಷ್ಟು ತಗೊಂಡು ಈಗ ಇಟ್ಕೊಂಡು ಸೆಂಟ್ರ್ ಕರೆಕ್ಟಾಗಿ ಇಟ್ಕೋಬೇಕು. ಸೆಂಟ್ರಿಗೆ ಇಟ್ಕೊಂಡು, ಯಾಕಂದರೆ ಒಂದೇ ಸಮ ಬರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇಲ್ಲ ಅಷ್ಟಿಗೆ ಬಾರ್ಡ್ರ್ ಇದು ನೋಡ್ರಿ, ಈ ಗೆರೆಗೆ ಕೊಡಬೇಕು. ಗೆರೆ ಕೊಡ್ಕೊಂಡು ಇವಾಗ ಇಲ್ಲಿ ಇಟ್ಕೊಂಡು ಇಲ್ಲಿ ಮಧ್ಯದಲ್ಲಿ ಬರುತ್ತಲ್ಲ, ಒಂದೇ ಸಮ ಬರಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಇದು ನೀವು ಕೈನಲ್ಲಿ ಬರೆದ್ರೆ ಅದೊಂದು ಸೈಜು ಇದೊಂದು ಸೈಜು ಆಗೋಗುತ್ತೆ. ಆದರೆ ಇದರಲ್ಲಿ ಬರೆದ್ರೆ ಹಿಂಗೆ ಕಟ್ ಮಾಡಿ ಬರೆದ್ರೆ ಒಂದೇ ಸಮ ಬಂದ್ಬಿಡುತ್ತೆ. ಆಯಿತಾ? ಬೇಕಾದ್ರೆ ಒಂದು ಗೆರೆ ಹಿಂಗೆ ಹಾಕೊಂಡ್ರೆ ಇವಾಗ ಇದನ್ನು ಇಲ್ಲೊಂದು ಬರುತ್ತೆ, ಹಿಂಗೆ ಸೇರಿಸ್ಕೊಳ್ಳೋದು ಅಷ್ಟೇ. ಹಿಂಗೆ ಸೇರಿಸ್ಬಿಟ್ಟು ಈ ಸೆಂಟ್ರ್ ಗೆರೆ, ಈ ಸೆಂಟ್ರ್ ಗೆರೆನ ಹಿಂಗೆ ಕೂಡಿಸೋದು. ಹಿಂಗೆ ಈಗ ಡಿಸೈನ್ ಬಂತು ಅಷ್ಟೇ. ಹಿಂಗೆ ಸೇರಿಸೋದು, ಇದಕ್ಕೆ ಹಿಂಗೆ ಸೇರಿಸೋದು ಲಾಸ್ಟ್ ಗೆರೆಗೆ ಸೇರಿಸೋದು. ಇದು ಸೆಂಟ್ರ್ ಗೆರೆ, ಇಲ್ಲಿ ಸೆಂಟ್ರಿಗೆ, ಈ ಸೆಂಟ್ರಿಗೆ ಹಿಂಗೆ ಕೂಡಿಸೋದು. ಅಷ್ಟೇ. ಇದು ಡಿಸೈನ್ ಬಂದೋಯ್ತು. ಈ ಥರ ಗೊತ್ತಾಯ್ತಲ್ಲ. ಎಲ್ಲ ಕಡೆನೂ ಹಿಂಗೆ ಇಟ್ಕೊಳ್ಳೋದು. ಈ ಕಡೆ 1 2 3 4 ಅಷ್ಟೇ, 4 ಕಡೆ ಹಿಂಗೆ ಇಟ್ಕೊಳ್ಳೋದು. 4 ಕಡೆ ಹಿಂಗೆ ಇಟ್ಕೊಂಡು ಡಿಸೈನ್ ಮಾಡ್ಕೊಂಬಿಡೋದು. 4 ಕಡೆ ಗೊತ್ತಾಯ್ತಲ್ಲ. 4 ಕಡೆ ಇಟ್ಕೊಂಡು ಡಿಸೈನ್ ಮಾಡ್ಕೊಳ್ರಿ. 4 ಕಡೆ ಇಟ್ಕೊಂಡು ಡಿಸೈನ್ ಮಾಡಿಕೊಂಡು ಇದನ್ನೇ ಕಡೆಗೆ ಹಾಕ್ರಿ. ಇವಾಗ ಇವಿಷ್ಟೇ. ಇನ್ನೆಲ್ಲ ನೀವು ಕೈನಲ್ಲಿ ಹ್ಯಾಂಡ್ನಲ್ಲಿ ಬರಿಬೇಕು. ಡಿಸೈನ್ ನಿಮಗೆ ಮನಸ್ಸಿಗೆ ಬಂದಿದ್ದ ಡಿಸೈನ್ ಎಲ್ಲ ತುಂಬೋದು. ಗೊತ್ತಾಯ್ತಾ? ಇದು ಈ ಥರ ಕಟ್ ಮಾಡ್ಕೊಳ್ಳೋದು. ಈ ಥರ ಕಟ್ ಮಾಡ್ಕೊಳ್ಳೋದು. ಇಲ್ಲಿ 4 ಕಡೆ ಮಾತ್ರ. ಅದು ಬೇಕಾದ್ರೆ ಇಲ್ಲಿಗೂ ಮಾಡ್ಕೊಂಡು ಮಾಡ್ಬೋದು. ಆದರೆ ಅದಕ್ಕಿಂತ ನಾವು ಕೈನಲ್ಲಿ ಬರ್ಕೊಳ್ಳೋದೆ, ಏನೋ ಒಂದು ಡಿಸೈನ್ ತುಂಬೋದು. ಈಗ ಡಿಸೈನ್ನ ತೋರಿಸ್ತೀನಿ. ಡಿಸೈನ್ ಮಾಡೋದು. ಇಲ್ಲಿ ನೋಡಿರಿ, ಇವಾಗ ಫಸ್ಟ್ ಚೌಕ ಗೊತ್ತಾಯ್ತಲ್ಲ. ಇದು ಈ ಚೌಕ ಇದಕ್ಕಿಂತ ಕಾಲು ಭಾಗ ಜಾಸ್ತಿ. ಚೌಕಕ್ಕಿಂತ ಇದು ಕಾಲು ಭಾಗ ಜಾಸ್ತಿ ಇರುತ್ತೆ ಅಷ್ಟೇ. ಇವಾಗ ನೋಡಿರಿ, ಈ ಡಿಸೈನ್ ಬರುತ್ತೆ. ಈಗ ಹೇಗೆ ಬರುತ್ತೆ, ಪೆನ್ಸಿಲಲ್ಲಿ ಬರ್ಕೊಂಬಿಡ್ರಿ. ಫಸ್ಟು ಪೆನ್ಸಿಲಲ್ಲಿ ಬರ್ಕೊಂಬಿಟ್ಟು ಆಮೇಲೆ ಹಿಂಗೆ ತಿದ್ದೋದು. ಎಷ್ಟು ಚೆನ್ನಾಗಿ ಕಲರ್ ಮಾಡಿರಿ ಗೊತ್ತಾ? ಪೇಂಟ್ ಕಲರ್ ಮಾಡಿದ್ರೆ ಗೊತ್ತಾಗುತ್ತೆ. ಇಷ್ಟೇ.
ಕಾಣ್ತಾ ಇದೆಯಾ? ಇವಾಗ ಇಲ್ಲಿ ನೋಡಿರಿ, ಇದು ಫಸ್ಟು ಒಳಗಿಂದ ಇರುತ್ತಲ್ಲ, ಒಳಗಿಂದ ಇದು ಮಾಡಿದ್ದು ಒಂದೇ ಥರ ಬರಂಗೆ ನೋಡ್ಕೊಳ್ರಿ ಅಷ್ಟೆ, ಎಲ್ಲ ಒಂದೇ ಥರ ಬರಬೇಕು. ಬೇಕಾದ್ರೆ ಸೇರಿಸೇ ಬಿಟ್ರೆ ಚೂಡಿದಾಗಿ ಮಾಡೋಣ, ಸರಿ ಮಾಡ್ಕೊಳ್ರಿ. ಆಮೇಲೆ ಒಂದೊಂದಾಗಿ ನೋಡಿ, ಫಸ್ಟು ಇದು ಒಳಗಿಂದ ಹಾಕೊಂಡೋದ್ರೆ ಸ್ವಲ್ಪ ನೋಡಿರಿ, ಇದು ಒಳಗಿಂದು ಇದು ಒಳಗಿಂದ ಹಿಂಗೆ ಹಾಕೊಳ್ಳೋದು ಅಷ್ಟೆ. ಆಮೇಲೆ ಇಲ್ಲೇ ಇರುತ್ತಲ್ಲ ಇದು 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 ಇದನ್ನು ಸರಿಯಾಗಿ ಹಾಕೊಂಬಿಡ್ರಿ. ಇದಕ್ಕೆ ಇದನ್ನು ಕೊಡಿಸ್ರಿ. ಇದನ್ನು ತಗೊಂಡೋಗಿ ಇಲ್ಲಿ ಸೆಂಟ್ರ್ ಗೆರೆ, ಇಲ್ಲಿಂದ ಇಲ್ಲಿಗೆ ಸೆಂಟ್ರ್ ಗೆರೆ ಮಾಡಿಕೊಂಡು ಅಷ್ಟೆ. ಸೆಂಟ್ರ್ ಗೆರೆಯಿಂದ ಕೊಡಿಸ್ಕೊಳ್ರಿ. ಬಂತು 4 ಗೆರೆ, ಹಿಂಗೆ ಬಂತು. ಇವೆರಡು ಹಿಂಗೆ ಹಾಕೋಬೇಕಿದು, ಇದು ಹಾಕೊಂಡ್ರೆ ಇದು ಹಿಂಗೆ ಕೊಡ್ಸೋದು, ಹಿಂಗೆ ತಗೊಂಡೋಗೋದು. ಆಮೇಲೆ ಇದು ಇದು ಒಳಗಡೆದು ಹೊರಗಡೆ ಜಾಗ ಮಿಕ್ಕಿರುತ್ತಲ್ಲ ಇದರಲ್ಲಿ ಇಲ್ಲಿ ಒಳಗಂತ ಹಿಂಗೆ ಹಾಕಿ ಅಷ್ಟೆ. ಆಯಿತಾ? ಈಗ ಒಳಗಡೆ ಚೌಕಟ್ಟು ಗೆರೆಗಳು ಹಾಕೊಳ್ರಿ. ಗೆರೆಗಳಿಗೆ ಎಲ್ಲ ಗೆರೆ ಹಾಕೊಂಬಿಟ್ರೆ ಈಸಿ ಆಗುತ್ತೆ ನೋಡಿ. ಗೆರೆ ಒಂದು ಗೆರೆ ಹಾಕ್ಕೊಂಡು ಇವಾಗ ಒಂದೊಂದೇ ಗೆರೆನ ಇವಾಗ ಇಲ್ಲಿ
ಮತ್ತೆ ಅದೇ ಥರ ಮಾಡ್ಕೊಳ್ರಿ. ನಾಲ್ಕು ಕಡೆನೂ ಥರ ನಾಲ್ಕು ಕಡೆ ಹಿಂಗೆ ಒಳ್ಕಡೆ ಹಾಕೊಳ್ಳಿ. ಇವಾಗ ಇದನ್ನು ಮತ್ತು ಇದನ್ನು ಹಿಂಗೆ ಕೂರಿಸೋದು. ಒಂದೇ ಸಮ ಬರಬೇಕು ಅಷ್ಟೇ, ಒಂದೇ ಸಮ ಬರೋದೇ. ಆಮೇಲೆ ಈ ಸೆಂಟ್ರ್ ಗಿರೆ ಹಾಕಿರ್ತೀರಲ್ಲ ಇಲ್ಲಿ, ಅಲ್ಲೂ ಅಷ್ಟೇ ಇನ್ನೊಂದು ಹಿಂಗೆ ಹಾಕೊಂಬಂದ್ರಿ ಫಸ್ಟು. ಆಮೇಲೆ ಪಕ್ಕದಲ್ಲಿ ಹಿಂಗೆ ಒಂದು ಸೇರಿಸಿರಾಯ್ತು. ಅಷ್ಟೆ. ಪಕ್ಕದಲ್ಲಿ ಹಿಂಗೊಂದು ಮತ್ತು ಇಲ್ಲಿ ಒಳಗಡೆ ಜಾಗ ಮಿಕ್ಕಿದ್ರಲ್ಲಿ ಇನ್ನೊಂದು ಪೇಂಟ್ ಮಾಡೋಕ್ಕಂತೂ ತುಂಬ ಅಷ್ಟೇ. ಇದು ಈ ಗೆರೆಗಳು ಬೇಕಾದ್ರೆ ಹಾಕೋಬೋದು. ಕೈ ತಿರುಗಲಿ ಅಂತ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ನೋಡಿರಲ್ಲ ಚೆನ್ನಾಗಿದೆಯಾ? ನೀವೆಲ್ಲ ಬಿಡಿಸಿ ಪೇಂಟ್ ಮಾಡಿ ಹಾಕಿರೆ ಬೇಡ, ಬಿಡಿಸಿ ಹಾಕ್ರಿ. ನಾನು ಇನ್ನೊಂದು ಬರೀತೀನಿ. ನೀವು ಬಿಡಿಸಿದ್ದೀವಿ ಅಂತ ಇಲ್ಲಿ ನನಗೆ ಇದು ಹಾಕಿರೆ, ಫೋಟೋ ಹಾಕಿರೆ, ಫೋಟೋ ತೆಗೆದು ನೀವು ಬಿಡಿಸಿರೋದನ್ನ ನಾನು ಇನ್ನೊಂದು ಬಿಡಿಸ್ತೀನಿ. ಇಲ್ಲದೆ ಹೋದರೆ ಯಾವಾಗಲೂ ಲೇಟಾಗಿ ನಿಧಾನಕ್ಕೆ ಬಿಡಿಸ್ತೀನಿ ಅಷ್ಟೆ. ನೋಡಿರಿ, ಒಂದು ಬಿಟ್ಟಿದ್ದೀನಿ. ಫಸ್ಟು ಈ ಗೆರೆ ಲಾಸ್ಟಿನ ಗೆರೆ, ಆಮೇಲೆ ಇಲ್ಲಿ ಸೆಂಟ್ರಿಗೆ ಒಳಗೆಲ್ಲ ಹಾಕೋದು. ಇದನ್ನು ಮರಿಬೇಡಿ, ಇದನ್ನು ಈ ಥರದ ಇಟ್ಕೊಂಡು ಒಂದು ಕಡೆ 2 3 4 ಕಡೆ ಸಾಕು. ಉದ್ದೇ ಸಮ ಬರ್ತದೆ ನೋಡಿ, ಹೆಂಗಿದೆ, ಚೆನ್ನಾಗಿದೆಯಾ? ಡ್ರಾಯಿಂಗು ಅನ್ನೋದು ತುಂಬ ಒಳ್ಳೆಯದು ಮಕ್ಕಳಿಗೆ. ಯಾಕೆ ಅವಾಯ್ಡ್ ಮಾಡಬೇಡಿ. ಎಲ್ಲದಕ್ಕೂ ಮೂಲ ಡ್ರಾಯಿಂಗೆ, ಚಿತ್ರಕಲೆ.
ಫಸ್ಟು ಮನುಷ್ಯ ಅಕ್ಷರ ಕಲಿಯೋಕ್ಕಿಂತ ಚಿತ್ರ ಕಲಿತ. ಆ ಚಿತ್ರದಿಂದನೇ ಅವನ ಮೈಂಡು ಎಲ್ಲ ಕಡೆನೂ ಎಲ್ಲ ಇದಕ್ಕೂ ಚಿತ್ರ ಬೇಕು. ಹಾಗೆ ನೀವೇನು ಕಲಿಯೋಕ್ಕೆ ಹೊರಟ್ರು ಚಿತ್ರ ಮೂಲ. ಚಿತ್ರ ಕಲಿಯೋದ್ರಿಂದ ಅದು ಮೂಲ ಏನು ಅದರದ್ದು ಇದೇನು ಅನ್ನೋದು ಪವರ್ ಏನು ಅನ್ನೋದು ಅರ್ಥವಾಗುತ್ತೆ. ಯಾವುದಾದ್ರು ವಿಷಯ ಅಷ್ಟೇ ಚಿತ್ರದಿಂದನೇ ತಲೆಗೆ ಹೋಗೋದು. ಮಕ್ಕಳಿಗೆ ಚಿತ್ರ ಅವಶ್ಯಕತೆ ಅಷ್ಟು ಹೇಳ್ತೀನಿ ಅಷ್ಟೇ ನಾನು. ಸೈನ್ಸ್ ತಗೊಳ್ಳಿ, ಎಲ್ಲ ಓದೋಕ್ಕೂ ಅನುಕೂಲ ಆಗುತ್ತೆ ಅವರು ಕಲಿತಷ್ಟು. ಎಲ್ಲ ಯಾವುದಕ್ಕೆ ಬೇಕಾದ್ರೂ ಅವರು ಯೂಸ್ ಮಾಡ್ಕೋತಾರೆ. ಸ್ವಲ್ಪ ತೀರಾ ಜಾಸ್ತಿ ಬೇಡ, ಸ್ವಲ್ಪನಾದ್ರೆ ಕಲಿಸ್ರಿ ಡ್ರಾಯಿಂಗ್.